ದೇಶದ ಕಾನೂನು ಪ್ರತಿಯೊಬ್ಬ ನಾಗರಿಕರನ್ನು ಕೂಡ ಸಮಾನವಾಗಿ ಕಾಣುತ್ತೆ. ಕೊಲೆ ಆರೋಪಿಗಳನ್ನ ಅದಕ್ಕೆ ತಕ್ಕನಾಗಿ ಶಿಕ್ಷೆಗೆ ಗುರಿಪಡಿಸಿ ಇದುವೇ ನಮ್ಮ ದೇಶದ ಕಾನೂನು. ಹಾಗಾದರೆ ಪರಪ್ಪನ ಅಗ್ರಹಾರದಲ್ಲಿ ಆ ನಿಯಮಗಳು ಚಾಲ್ತಿಯಲ್ಲಿ ಇದೆಯಾ? ಒಬ್ಬರಿಗೆ ಒಂದು ಮತ್ತೊಬ್ಬರಿಗೆ ಇನ್ನೊಂದು ಕಾನೂನು ಇದೆಯಾ ಪರಪ್ಪನ ಅಗ್ರಹಾರದಲ್ಲಿ? ಹಾಗಾದರೆ ಹೆಣ್ಣು ಭಾಗ ಉಮೇಶ್ ರೆಡ್ಡಿ ಅವರಿಗೆ ತೋರಿಸುವ ಕಾಳಜಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಅಪರಾಧಿ ಅಲ್ಲ, ಆರೋಪಿ ಮಾತ್ರ. ಹಾಗಾದರೆ ದರ್ಶನ್ ರವರ ಮೇಲೆ ಆ ಕಾಳಜಿ ಯಾಕೆ ಇಲ್ಲ? ದರ್ಶನ್ ರವರ ವಿಚಾರದಲ್ಲಿ ಇದೆಂತ ಅನ್ಯಾಯ? ಪರಪ್ಪನ ಅಗ್ರಹಾರದ ದರ್ಶನ್ ವಿಚಾರದಲ್ಲಿ ಇದೆಂತ ಘೋರ ಅನ್ಯಾಯ? ದರ್ಶನ್ಗೆ ಏನು ಇಲ್ಲ, ಉಮೇಶ್ ರೆಡ್ಡಿಗೆ ಎಲ್ಲ. ಎಡಿಜಿಪಿ ದಯಾನಂದ ಸಾಹೇಬ್ರೆ, ಇದು ನಿಮಗೆ ಕಾಣಲ್ವಾ ಅಥವಾ ನಿಮಗೆ ಅರ್ಥನೇ ಆಗ್ತಾ ಇಲ್ವಾ? ನಿಮ್ಮ ಗಮನಕ್ಕೆ ತರುವ ಯಾರೊಬ್ಬ ಅಧಿಕಾರಿನೂ ನಿಮ್ಮ ಹತ್ರ ಇಲ್ವಾ? ದರ್ಶನ್ ಅವರು ಆಫ್ಟರ್ ಆಲ್ ಒಂದು ದಿಂಬು ಕೇಳಿದ್ರು, ಏಕಚಿತ್ತವಾಗಿ ತಲೆಯ ದಿಂಬು ಕೇಳಿದ ಮಾತ್ರಕ್ಕೆ ಎಲ್ಲವನ್ನು ಇವರು ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿದ್ರು. ಆದ್ರೆ ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಎಲ್ಲಾ ಕೊಟ್ಟಿದ್ರಿ. ಹೆಣ್ಣು ಮಕ್ಕಳನ್ನ ಹಣ್ಣಿನಿಂದ ಕಚ್ತಾ ಇದ್ದ ಆ ಅಲ್ಕ ಉಮೇಶ್ ರೆಡ್ಡಿಗೆ ಎರಡೆರಡು ಟಿವಿ ಕೊಟ್ಟಿದ್ದೀರಿ, 4-5 ಬೆಡ್ ಶೀಟ್ ಕೊಟ್ಟಿದ್ದೀರಿ, ಕೈಗೊಂದು ಕಾಲ್ಗೊಂದು ಮೊಬೈಲ್ ಫೋನ್ ಗಳನ್ನು ಕೊಟ್ಟಿದ್ದೀರಿ. ಕರ್ನಾಟಕದ ಅತಿ ದೊಡ್ಡ ಜೈಲು ಪರಪ್ಪನ ಅಗ್ರಹಾರ. ರೇಪಿಸ್ಟ್ ಅವರಿಗೆ, ನಟೋರಿಯಸ್ ರೌಡಿಗಳಿಗೆ, ಭಯೋತ್ಪಾದಕರಿಗೆ ಇದು ಸಂರಕ್ಷಣಾ ತಾಣವಾಗಿ ಬದಲಾಯಿತಾ? ವಿಕೃತ ಕಾಮಿ ಉಮೇಶ್ ರೆಡ್ಡಿ ಸೆಲ್ ಅಲ್ಲಿ ಮೊಬೈಲ್ ಫೋನ್ ಅನ್ನು ಯೂಸ್ ಮಾಡ್ತಾನೆ. ಆದ್ರೆ ಇದೇ ಜೈಲಲ್ಲಿ ನಟ ದರ್ಶನ್ ರವರಿಗೆ ಓಡಾಡಕ್ಕೆ ಒಂದು ಅವಕಾಶ ಕೊಡೋದಿಲ್ಲ. ಕೊಟ್ರು ಅದು ಸರಿಯಾದ ಕಟ್ಟಿನ ಅವಕಾಶವನ್ನು ಅಲ್ಲ. ತಲೆಗೊಂದು ದಿಂಬು ಕೂಡ ಕೊಡೋದಿಲ್ಲ. ಸಂಜೆ ಸಮಯದಲ್ಲಿ ಸರಿಯಾಗಿ ಮಿಕ್ಸರ್ ತಿನ್ನೋಣ ಅಂದ್ರು, ಮನೆ ಮಿಕ್ಸರ್ ಕೊಡೋದು ಕೂಡ ನೀವು ಹಿಂದೇಟ್ ಹಾಕ್ತೀರಿ. ಹೊರಗಿನಿಂದ ಯಾರೋ ಬಿಸಾಕಿದ ಏನನ್ನೋ ತಿನ್ಕೊಂಡು ಜೀವನ ಮಾಡಬೇಕು. ಜೈಲಿನ ಹಿರಿಯ ಅಧಿಕಾರಿಗಳೇ, ಈ ರಾಜಾತಿಥ್ಯದ ಬಗ್ಗೆ ನೀವೇನಂತೀರಾ? ಪರಪ್ಪನ ಅಗ್ರಹಾರ ಜೈಲು ಅನ್ನೋದು ಕೂಡ ಹೊರದೇಶಕ್ಕೆ ಮಾದರಿ ಆಗಬೇಕು. ಅಂತದ್ರಲ್ಲಿ ಪರಪ್ಪನ ಅಗ್ರಹಾರವೇ ಯಾಕೆ ಮಾದರಿ ಆಗಬೇಕು ಅಂತಂದ್ರೆ, ಜೈಲು ಅದರಲ್ಲೂ ಕರ್ನಾಟಕದ ಜೈಲು ಸೆಂಟ್ರಲ್ ಜೈಲ್, ಈಗಿನ ಫ್ರೀಡಂ ಪಾರ್ಕ್ ನಲ್ಲಿ ಇದ್ದಂತ ಜೈಲು. ಮಾಜಿ ಪ್ರಧಾನಿ ದೇವೇಗೌಡರಿಂದ ಹಿಡಿದು ಯಡಿಯೂರಪ್ಪನಿಂದ ಹಿಡಿದು ಅಡ್ವಾಣಿಯವರಿಂದ ಹಿಡಿದು ಅದೆಷ್ಟೋ ಜನ ಬಂದು ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ದಿನ ಕಳೆದ ಜೈಲು ಅದು. ಆ ಜೈಲು 1996 ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಯ್ತು. ಆಗಿನ ಕಾಲದಲ್ಲಿ ಆ ತರಹದ ಇತಿಹಾಸ ಪ್ರಸಿದ್ಧವಾದ ಜೈಲು ಅದು ಪರಪ್ಪನ ಅಗ್ರಹಾರ. ಈ ತರಹದ ಕಲವರಿಗೆ ನೀವು ಸವಲತ್ತನ ಕೊಡ್ತೀರಿ. ಅವನು ಕೂತ್ಕೊಂಡಿರೋ ಶೈಲಿ ನೋಡ್ರಿ ಹೇಗಿದೆ. ಆತ ಮಾಡಿರುವ ಅಲ್ಕ ಕೆಲಸ ದೇಶದ ಘನ ನ್ಯಾಯಾಲಯದಲ್ಲಿ ಸಾಬೀತಾಗಿ ಉಮೇಶ್ ರೆಡ್ಡಿಗೆ ನ್ಯಾಯಾಲಯ ಆತನಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿತ್ತು ನ್ಯಾಯಾಲಯ. ಅದಾದ ನಂತರ ಶಿಕ್ಷೆ 30 ವರ್ಷಕ್ಕೆ ಜೈಲು ಶಿಕ್ಷೆಯಾಗಿ ಮಾರ್ಪಡಿತ್ತು, ಅದು ಬೇರೆ ವಿಚಾರ. ಕ್ಷಮಾದಾನದ ಹೆಸರಿನಲ್ಲಿ ಮಾಡಿರೋ ತಪ್ಪು ಸಾಬೀತಾದ ಅಪರಾಧಿ ಆತ. ಆತನ ನೀವು ಸ್ಪೆಷಲ್ ಆಗಿ ಕೂತ್ಕೊಳ್ಳೋಕೆ ಬರ್ಮೋಡ ಚಡ್ಡಿಯನ್ನು ಕೊಟ್ಟಿದ್ದೀರಿ, ಕೈಗಳಿಗೆ ಆಂಡ್ರಾಯ್ಡ್ ಗಳ ಫೋನ್ ಕೊಡ್ತೀರಿ, ಪಕ್ಕದಲ್ಲಿ ರಿಚಾರ್ಜ್ ಅಂತ ಟಿವಿ ಆನ್ ಆಗಿದ್ದು. ಉಮೇಶ್ ರೆಡ್ಡಿ ಆತನಿಗೆ ಇಷ್ಟಪಟ್ಟಂತ ಚಾನೆಲ್ ಗಳನ್ನ ಟ್ಯೂನ್ ಮಾಡ್ಕೊಂಡು ನೋಡ್ತಾನೆ, ಅದು ಜೈಲಲ್ಲಿ. ಇದಕ್ಕೆಲ್ಲ ಅವಕಾಶ ಕೊಟ್ಟಿದ್ದು ಯಾರಂತ ಒಂದ್ ಕಡೆ ಭಾರಿಯಾಗಿ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇದನ್ನೆಲ್ಲ ನೋಡ್ತಾ ಇದ್ರೆ ಪರಪ್ಪನ ಅಗ್ರಹಾರದಲ್ಲಿ ಏಜೆನ್ಸಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಕಡೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಇಂಥದ್ದೆಲ್ಲ ಬೇಡದ ವಿಷಯಗಳು ಈಗ ಪರಪ್ಪನ ಅಗ್ರಹಾರದಲ್ಲಿ ನಡೀತಾ ಇದೆ. ದರ್ಶನ್ ರಾವ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ವೀಕ್ಷಕರೇ, ಈ ವಿಡಿಯೋಕ್ಕೆ ನೀವು ಏನಂತೀರಾ? ನಿಮ್ಮ ಅನಿಸಿಕೆ ಏನಿದ್ರು ಕಾಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮತ್ತೊಂದು ವಿಶೇಷವಾದಂಥ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇದ್ರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್.